ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನೆಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಮಿಡಲ್ ಈಸ್ಟ್ನಲ್ಲಿ ಯುದ್ಧದ ಬೆಂಕಿ ಮತ್ತಷ್ಟು ಧಗಧಗಿಸುತ್ತಿದೆ. ಒಂದ್ ಕಡೆ ಇರಾನ್ ಬೆಂಬಲಿತ ಹೌತಿಗಳು ಸೌದಿ ಮೇಲೆ ದೊಡ್ಡ ದಾಳಿ ನಡೆಸಿದ್ದಾರೆ. ಇನ್ನೊಂದ್ ಕಡೆ ಇದೇ ಹೌತಿಗಳು ಇರಾನ್ ಪೋಷಿತ ಸಂಘಟನೆಗಳ ಜೊತೆ ಸೇರಿ ಸೌದಿ ರಿಫೈನರಿಗಳನ್ನ ಹೊಡೆಯೋಕೆ ಮೆಗಾ ಸ್ಕೆಚ್ ಹಾಕಿವೆ. ಈ ಹೈ ಟೆನ್ಷನ್ ಹೊತ್ತಲ್ಲೇ ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ ಒಗ್ಗೂಡಿ ಜಾಯಿಂಟ್ ಡಿಫೆನ್ಸ್ ಪ್ಯಾಕ್ಟ್ ಮೂಲಕ ಇಸ್ಲಾಮಿಕ್ ನ್ಯಾಟೋ ಕಟ್ಟೋಕೆ ಮುಂದಾಗಿವೆ. ಈ ಮಧ್ಯೆ ಪಾಕ್ ಪಿಒಕೆಯಲ್ಲಿನ ಬೆಂಕಿಯನ್ನ ಭಾರತದ ತಲೆಗೆ ಕಟ್ಟೋಕೆ ಯತ್ನಿಸಿದೆ. ಇದೆಲ್ಲದರ ನಡುವೆ ಪ್ರಧಾನಿ ಮೋದಿ ಮತ್ತು ಇಸ್ರೇಲ್ ಪಿಎಂ ನೇತನ್ಯಾಹು ಫೋನ್ನಲ್ಲಿ ಇದೇ ಮಿಡ್ಲ್ ಈಸ್ಟ್ ಟೆನ್ಷನ್ ಬಗ್ಗೆ ಗಂಭೀರ ಮಾತುಕತೆ ನಡೆಸಿದ್ದಾರೆ. ಈ ಎಲ್ಲ ಮಹತ್ವದ ಬೆಳವಣಿಗೆಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲು ಹೌತಿಗಳು ಮಾಡಿರೋ ದಾಳಿ ಬಗ್ಗೆ ಹೇಳ್ಬಿಡ್ತೀವಿ. ಮಿಡ್ಲ್ ಈಸ್ಟ್ನಲ್ಲಿ ಹೊತ್ಕೊಂಡಿರೋ ಸಂಘರ್ಷದ ಬೆಂಕಿ ಮತ್ತಷ್ಟು ಹೊತ್ತಿ ಉರಿಯೋಕೆ ಶುರುವಾಗಿದೆ. ಇರಾನ್ ಬೆಂಬಲಿತ ಹೌತಿಗಳು ಮಿಡ್ಲ್ ಈಸ್ಟ್ ಅನ್ನ ಮತ್ತಷ್ಟು ಅಪಾಯಕ್ಕೆ ತಳ್ಳಿದ್ದಾರೆ. ಯೆಮೆನ್ ಸರ್ಕಾರದ ಸೇನಾ ಕ್ಯಾಂಪ್ಗಳ ಮೇಲೆ ಹೌತಿಗಳು ಸರಣಿ ದಾಳಿ ಮಾಡಿದ್ದಾರೆ. ಮಾರಿಬ್ ಮತ್ತು ಹಡ್ರಮೌತ್ ಪ್ರಾಂತ್ಯಗಳಲ್ಲಿರೋ ಮಿಲಿಟರಿ ಕ್ಯಾಂಪ್ಗಳನ್ನೇ ಟಾರ್ಗೆಟ್ ಮಾಡಿದ್ದಾರೆ. ಈ ಭೀಕರ ದಾಳಿಯಲ್ಲಿ ಯೆಮೆನ್ ಸರ್ಕಾರದ ಕನಿಷ್ಠ 30 ಸೈನಿಕರು ಸಾವನ್ನಪ್ಪಿದ್ದಾರೆ. ಹಾಗೆ 50ಕ್ಕೂ ಹೆಚ್ಚು ಜನ ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇತ್ತ ಹೌತಿ ಉಗ್ರರು ಸೌದಿ ಬೆಂಬಲಿತ ಯೆಮೆನ್ ಸರ್ಕಾರಿ ಸೇನೆಯ 100 ಜನರನ್ನ ಹತ್ಯೆ ಮಾಡಿದ್ದೀವಿ ಅಂತ ಹೇಳ್ಕೊಂಡಿದ್ದಾರೆ. ಸೌದಿ ಅರೇಬಿಯಾದ ದೊಡ್ಡ ಸೇನಾ ಜಮಾವಣೆಯನ್ನ ನೋಡಿ ಈ ತರ ಪ್ರತಿಕಾರ ಹೇಳಿದ್ದೀವಿ. ಕ್ಯಾಂಪ್ಗಳು, ವೆಪನ್ಸ್, ವಾಹನಗಳನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದೀವಿ ಅಂತ ಹೌತಿಗಳು ಹೇಳ್ಕೊಂಡಿದ್ದಾರೆ. ಇದಕ್ಕೆ ಕೆರಳಿರೋ ಅಂತಾರಾಷ್ಟ್ರೀಯವಾಗಿ ಗುರುತಿಸಲ್ಪಟ್ಟ ಯೆಮೆನ್ ಸರ್ಕಾರ ಇದನ್ನ ನೋಡ್ಕೊಂಡು ಸುಮ್ನಿರಲ್ಲ, ಖಂಡಿತ ಪ್ರತಿಕಾರ ಹೇಳ್ತೀವಿ ಅಂತ ಹೇಳಿದೆ. ಇನ್ನು ಹೌತಿಗಳ ದಾಳಿ ಯೆಮೆನ್ನಲ್ಲಷ್ಟೇ ಸೀಮಿತ ಆಗಿಲ್ಲ. ಈ ದಾಳಿ ನಡೆದ ಕೆಲವೇ ಗಂಟೆಗಳಲ್ಲಿ ಸೌದಿ ಅರೇಬಿಯಾ ಮೇಲೂ ಅಟ್ಯಾಕ್ ಆಗಿದೆ. ಸೌದಿಯ ದಕ್ಷಿಣ ಭಾಗದಲ್ಲಿರೋ ನಜ್ರಾನ್ ಪ್ರಾಂತ್ಯದ ಮೇಲೆ ಹೌತಿಗಳು ಶೆಲ್ ದಾಳಿ ಮಾಡಿದ್ದಾರೆ. ಈ ದಾಳಿಲಿ 4 ವರ್ಷದ ಮಗು ಸೇರಿ 11 ನಾಗರಿಕರು ಗಾಯಗೊಂಡಿದ್ದಾರೆ. ನಾಗರಿಕರ ರಕ್ಷಣೆಗೆ ನಾವು ಎಲ್ಲಾ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಸೌದಿ ಸೇನೆ ಹೇಳಿದೆ. ಈ ಮೂಲಕ ಮಧ್ಯಪ್ರಾಚ್ಯದ ಸಂಘರ್ಷ ಮತ್ತಷ್ಟು ಎಸ್ಕಲೇಟ್ ಆಗೋ ಲಕ್ಷಣಗಳು ಕಾಣಿಸ್ತಿವೆ. ಈ ನಡುವೆ ಸೌದಿ ಮೇಲೆ ಇನ್ನೂ ದೊಡ್ಡ ದಾಳಿ ನಡೆಯೋ ಸಾಧ್ಯತೆ ಕೂಡ ಇದೆ ಅನ್ನೋ ರಿಪೋರ್ಟ್ಸ್ ಬರ್ತಿವೆ. ಇರಾನ್ನ ಐಆರ್ಜಿಸಿ ಕಮಾಂಡ್ ಅಡಿಯಲ್ಲಿ ದೊಡ್ಡ ಮಟ್ಟದ ದಾಳಿಗೆ ಪ್ಲಾನ್ ನಡೆದಿದೆ. ಉತ್ತರದಿಂದ ಇರಾಕ್ನಲ್ಲಿರೋ ಇರಾನ್ ಬೆಂಬಲಿತ ಸಂಘಟನೆಗಳು ಹಾಗೂ ದಕ್ಷಿಣದಿಂದ ಯೆಮೆನ್ನಲ್ಲಿರೋ ಹೌತಿಗಳು ಏಕಕಾಲದಲ್ಲಿ ದಾಳಿ ಮಾಡಬಹುದು ಎನ್ನಲಾಗ್ತಿದೆ. ಸೌದಿಯ ಎಕಾನಮಿಕ್ ಸೈಟ್ಗಳು ಅಂದ್ರೆ ಎನರ್ಜಿ ಇನ್ಫ್ರಾಸ್ಟ್ರಕ್ಚರ್, ಬಂದರು ಮತ್ತು ಏರ್ಪೋರ್ಟ್ಗಳೇ ಇವರ ಟಾರ್ಗೆಟ್ ಆಗಿವೆ. ಇದಕ್ಕಾಗಿ ಡ್ರೋನ್ ಮತ್ತು ಮಿಸೈಲ್ಗಳನ್ನ ಕೂಡ ಮೂವ್ ಮಾಡಲಾಗ್ತಿದೆ ಅಂತ ಮಾಹಿತಿ ಸಿಕ್ಕಿದೆ. ಇನ್ನು ಈ ಹೌತಿ ಸೌದಿ ಹೊಡೆದಾಟ, ಇರಾನ್ ಮತ್ತು ಅಮೆರಿಕ ಸಂಘರ್ಷದ ನಡುವೆ ಮಿಡ್ಲ್ ಈಸ್ಟ್ನಲ್ಲಿ ಮತ್ತೊಂದು ದೊಡ್ಡ ಬೆಳವಣಿಗೆ ಆಗ್ತಿದೆ. ಶೀಘ್ರದಲ್ಲೇ ಇಸ್ಲಾಮಿಕ್ ನ್ಯಾಟೋ ಜನ್ಮ ತಾಳುತ್ತೆ ಅನ್ನೋ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸೌದಿ ಅರೇಬಿಯಾ, ಟರ್ಕಿ ಮತ್ತು ಪಾಕಿಸ್ತಾನ ಸೇರಿ ಜಾಯಿಂಟ್ ಡಿಫೆನ್ಸ್ ಪ್ಯಾಕ್ಟ್ಗೆ ಸಹಿ ಹಾಕ್ತವೆ ಎನ್ನಲಾಗ್ತಿದೆ. ಶುಕ್ರವಾರ ಸೌದಿಯ ಜೆಡ್ಡಾದಲ್ಲಿ ಈ 3 ದೇಶಗಳ ನಾಯಕರು ಮಹತ್ವದ ಮೀಟಿಂಗ್ ಮಾಡಲಿದ್ದಾರೆ. ಟರ್ಕಿ ಅಧ್ಯಕ್ಷ ರೆಸೆಪ್ ತಯ್ಯಿಪ್ ಎರ್ಡೋಗನ್, ಪಾಕ್ ಪ್ರಧಾನಿ ಶೆಹಬಾಜ್ ಶರೀಫ್ ಈ ಸಮ್ಮಿಟ್ಗೆ ಹೋಗಿದ್ದಾರೆ. ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಜೊತೆ ಇವರು ಮಾತುಕತೆ ಮಾಡಲಿದ್ದಾರೆ. ಪಾಕ್ ಸೇನಾ ಮುಖ್ಯಸ್ಥ ಅಸೀಂ ಮುನೀರ್, ರಕ್ಷಣಾ ಸಚಿವ ಕೌಜಾ ಆಸಿಫ್ ಕೂಡ ಸೌದಿಗೆ ಹೋಗಿದ್ದಾರೆ. ಅಂದಹಾಗೆ ಕಳೆದ ವರ್ಷವಷ್ಟೇ ಪಾಕಿಸ್ತಾನ ಮತ್ತು ಸೌದಿ ಸ್ಟ್ರಾಟಜಿಕ್ ಡಿಫೆನ್ಸ್ ಅಗ್ರಿಮೆಂಟ್ ಮಾಡಿಕೊಂಡಿದ್ವು. ಈ ಒಪ್ಪಂದದಡಿ ಇವರು ಒಬ್ಬರ ಮೇಲಿನ ದಾಳಿಯನ್ನ ಇಬ್ಬರ ಮೇಲಿನ ದಾಳಿ ಅಂತ ಪರಿಗಣಿಸ್ತಾರೆ. ಇತ್ತೀಚೆಗಷ್ಟೇ ಈ ಒಪ್ಪಂದಕ್ಕೆ ಟರ್ಕಿ ಮತ್ತು ಕತಾರ್ ಕೂಡ ಸೇರ್ತವೆ ಅಂತ ಪಾಕ್ನ ಡಿಫೆನ್ಸ್ ಮಿನಿಸ್ಟರ್ ಖ್ವಾಜಾ ಹೇಳಿದ್ರು. ಇತ್ತ ಭಾರತ ರಾಷ್ಟ್ರೀಯ ಭದ್ರತೆ ದೃಷ್ಟಿಯಿಂದ ಪಾಕ್ ಮತ್ತು ಸೌದಿಯ ಈ ಡಿಫೆನ್ಸ್ ಅಗ್ರಿಮೆಂಟ್ನ ಪರಿಣಾಮಗಳನ್ನ ಸ್ಟಡಿ ಮಾಡ್ತೀವಿ ಅಂದಿತ್ತು. ಈಗ ಈ ಒಪ್ಪಂದವನ್ನ ಇನ್ನಷ್ಟು ವಿಸ್ತರಿಸಿ ಇಸ್ಲಾಮಿಕ್ ನ್ಯಾಟೋ ಮಾಡೋಕೆ ಪ್ರಯತ್ನ ನಡೀತಿದೆ. ಅದಕ್ಕೆ ಸಂಬಂಧಿಸಿದ ಡೆವಲಪ್ಮೆಂಟ್ಸ್ ಕೂಡ ಆಗ್ತಿವೆ. ಹೀಗಾಗಿ ಮುಂದೇನಾಗುತ್ತೋ ಕಾದು ನೋಡ್ಬೇಕು. ಇನ್ನು ಸ್ನೇಹಿತರೆ, 7 ಸ್ಯಾಂಡ್ಸ್ ಟೂರಿಸಂನವರು ಕಾಶಿ, ಅಯೋಧ್ಯೆ, ತ್ರಿವೇಣಿ ಸಂಗಮ, ಗಯಾ ಮತ್ತು ಬೋಧ್ಗಯಾ ದರ್ಶನಕ್ಕೆ ಒಂದು ಸ್ಪೆಷಲ್ ಟೂರ್ ಆಯೋಜಿಸಿದ್ದಾರೆ. ಆಲ್ ಇನ್ಕ್ಲೂಸಿವ್ ಪ್ಯಾಕೇಜ್. ಆಸಕ್ತರು ಕೆಳಗಡೆ ಇರೋ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟ್ ಬುಕ್ ಮಾಡ್ಕೊಳ್ಳಿ. ಅತ್ತ ಪ್ರಧಾನಿ ಮೋದಿ ಹಾಗೂ ಇಸ್ರೇಲ್ ಪಿಎಂ ಬೆಂಜಮಿನ್ ನೇತನ್ಯಾಹು ಫೋನ್ನಲ್ಲಿ ಮಹತ್ವದ ಮಾತುಕತೆ ನಡೆಸಿದ್ದಾರೆ. ಪ್ರಮುಖವಾಗಿ ಮಿಡ್ಲ್ ಈಸ್ಟ್ನ ಸದ್ಯದ ಪರಿಸ್ಥಿತಿ ಬಗ್ಗೆ ಇಬ್ಬರು ನಾಯಕರ ನಡುವೆ ಗಂಭೀರ ಚರ್ಚೆಯಾಗಿದೆ. ಜೊತೆಗೆ ಭಾರತ ಮತ್ತು ಇಸ್ರೇಲ್ ನಡುವಿನ ದ್ವಿಪಕ್ಷೀಯ ಬಾಂಧವ್ಯ ಹಾಗೂ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ನ ಪ್ರಗತಿಯ ಬಗ್ಗೆ ಉಭಯ ನಾಯಕರು ಪರಿಶೀಲನೆ ಮಾಡಿದ್ದಾರೆ. ಹಾಗೆ ಪರಸ್ಪರ ಲಾಭಕ್ಕಾಗಿ ವಿವಿಧ ವಲಯಗಳಲ್ಲಿ ಸಹಕಾರ ಬಲಪಡಿಸೋಕೆ ಇಬ್ರು ನಾಯಕರು ಕಮಿಟ್ ಆಗಿದ್ದಾರೆ ಅಂತ ಪ್ರಧಾನಮಂತ್ರಿಗಳ ಕಾರ್ಯಾಲಯ ಮಾಹಿತಿ ನೀಡಿದೆ. ಇಸ್ರೇಲ್ನ ಗುಪ್ತಚರ ಸಂಸ್ಥೆ ಮೊಸಾದ್ನ ಒಳಗೆ ಮಹತ್ವದ ಬೆಳವಣಿಗೆಯಾಗಿರೋ ಮಾಹಿತಿ ಸಿಕ್ಕಿದೆ. ಮೊಸಾದ್ನ ಹೊಸ ಚೀಫ್ ಆಗಿ ರೋಮನ್ ಗೊಫ್ಮನ್ ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಇಬ್ರು ಹಿರಿಯ ಅಧಿಕಾರಿಗಳನ್ನ ಪ್ರಮುಖ ಹುದ್ದೆಗಳಿಂದ ವಜಾ ಮಾಡಿದ್ದಾರೆ. ಮೊಸಾದ್ನ ಇಂಟೆಲಿಜೆನ್ಸ್ ವಿಭಾಗದ ಚೀಫ್ ಹಾಗೂ ಮೊಸಾದ್ನ ಇರಾನ್ ಡಿವಿಷನ್ನ ಮುಖ್ಯಸ್ಥರನ್ನ ತೆಗೆದುಹಾಕಿದ್ದಾರೆ ಅಂತ ವರದಿಯಾಗಿದೆ.
ಇರಾನ್ ಸರ್ಕಾರವನ್ನ ಉರುಳಿಸೋ ಆಪರೇಷನ್ ಫೇಲ್ ಆಗಿದ್ದೆ ಈ ಅಧಿಕಾರಿಗಳನ್ನ ವಜಾ ಮಾಡಿರೋದಕ್ಕೆ ಕಾರಣ ಎನ್ನಲಾಗಿದೆ. ಇರಾನ್ನಲ್ಲಿರೋ ಕುರ್ದಿಶ್ ಫೈಟರ್ಸ್ ಮೂಲಕ ಕ್ರಾಂತಿ ಸೃಷ್ಟಿಸಿ ಇರಾನ್ನ ಸರ್ಕಾರ ಉರುಳಿಸೋದು ಇವರ ಪ್ಲಾನ್ ಆಗಿತ್ತು ಅಂತ ಇಸ್ರೇಲ್ ಮೀಡಿಯಾಗಳು ವರದಿ ಮಾಡಿವೆ. ಬಳಿಕ ಇರಾನ್ ಮಾಜಿ ಅಧ್ಯಕ್ಷ ಮಹಮೂದ್ ಅಹಮದಿನೆಜಾದ್ ಅವರನ್ನ ಮತ್ತೆ ಅಧಿಕಾರಕ್ಕೆ ತರೋ ಬೃಹತ್ ಯೋಜನೆ ಇಸ್ರೇಲ್ದಾಗಿತ್ತು. ಆದ್ರೆ ಈ ಸೀಕ್ರೆಟ್ ಪ್ಲಾನ್ ಜಾರಿಗೂ ಮೊದಲೇ ಲೀಕ್ ಆಗಿದ್ರಿಂದ ಹಾಗೂ ಟರ್ಕಿ ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರಿಂದ ಇಡೀ ಆಪರೇಷನ್ ಸಂಪೂರ್ಣ ಫ್ಲಾಪ್ ಆಗಿದೆ. ಒಟ್ಟಾರೆ ಮೊಸಾದ್ ಒಳಗೆ ದೊಡ್ಡ ಬದಲಾವಣೆ ಆಗ್ತಿದ್ದು ಈಗ ಇರಾನ್ ಡಿವಿಷನ್ ಹೆಡ್ ಅನ್ನ ತೆಗೆದಿರೋದು ಬದಲಾವಣೆಯ ಭಾಗ ಅಂತ ಹೇಳಲಾಗ್ತಿದೆ. ಇನ್ನೊಂದ್ ಕಡೆ ಇಸ್ರೇಲ್ಗಾಗಿ ಗೂಢಚರ್ಯೆ ನಡೆಸುತ್ತಿದ್ದ ಆರೋಪದ ಮೇಲೆ 21 ಜನ ಶಂಕಿತ ಮೊಸಾದ್ ಏಜೆಂಟ್ಗಳನ್ನ ಇರಾನ್ ಭದ್ರತಾ ಪಡೆಗಳು ಬಂಧಿಸಿವೆ. ಇರಾನ್ನ ಕೆರ್ಮನ್ ಪ್ರಾಂತ್ಯದಲ್ಲಿದ್ದ ವಾಯುಪಡೆ ನೆಲೆಗಳ ಮಾಹಿತಿಯನ್ನ ಈ ಜಾಲ ಕದಿಯೋ ಕೆಲಸ ಮಾಡ್ತಿತ್ತು ಅಂತೇಳಿ ಈ ಕ್ರಮ ತಗೊಳ್ಳಲಾಗಿದೆ. ಸಿರಿಯಾ ರಾಜಧಾನಿ ಡಮಾಸ್ಕಸ್ ಬಳಿಯ ಜರಮಾನ ಅನ್ನೋ ಕಡೆ ಸ್ಫೋಟ ಸಂಭವಿಸಿದೆ. ಪರಿಣಾಮ 2 ಸಾವನ್ನಪ್ಪಿದ್ದಾರೆ, 13ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ. ಮಿನಿ ವ್ಯಾನ್ ಟ್ಯಾಕ್ಸಿಲಿ ಸ್ಫೋಟಕ ಇಟ್ಟು ದುಷ್ಕರ್ಮಿಗಳು ಈ ಕೃತ್ಯ ಎಸಗಿದ್ದಾರೆ. ಅಂದಹಾಗೆ ಈ ಪ್ರದೇಶದಲ್ಲಿ ಡ್ರೂಸ್ ಅನ್ನೋ ಅಲ್ಪಸಂಖ್ಯಾತರು ಹೆಚ್ಚಾಗಿದ್ದಾರೆ. ಇವರಿಗೂ ಹಾಗೂ ಸಿರಿಯಾ ಅಧ್ಯಕ್ಷ ಅಹ್ಮದ್ ಅಲ್ ಶರಾ ಸರ್ಕಾರಕ್ಕೆ ಸಪೋರ್ಟ್ ಮಾಡೋ ಸುನ್ನಿ ಮುಸ್ಲಿಮರ ಮಧ್ಯೆ ಸಂಘರ್ಷ ನಡೀತಲೇ ಇದೆ. ಹೀಗಾಗಿ ಅದರ ಭಾಗವಾಗಿನೇ ಈ ಘಟನೆ ನಡೀತಾ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಸಿಗಬೇಕಿದೆ. ಇನ್ನು ಇರಾನ್ ಜೊತೆ ಹಾರ್ಮುಜ್ ಜಲಸಂಧಿ ಓಪನ್ ಮಾಡೋ ಒಪ್ಪಂದ ಇನ್ನೂ ಫೈನಲ್ ಆಗಿಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಆದ್ರೆ ಶೀಘ್ರದಲ್ಲೇ ಈ ಅಗ್ರಿಮೆಂಟ್ ಆಗೋ ಸಾಧ್ಯತೆ ಇದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಅಲ್ಲಿವರೆಗೂ ಇರಾನ್ ಮೇಲಿನ ನೇವಲ್ ಬ್ಲಾಕೇಡ್ ಮುಂದುವರಿಯುತ್ತೆ. ನಾವು ಒಪ್ಪಂದದ ಬಗ್ಗೆ ಕೆಲಸ ಮಾಡ್ತಿದ್ದೀವಿ. ಹಾಗೆ ಇರಾನ್ ಜೊತೆಗಿನ ಯುದ್ಧ ಆದಷ್ಟು ಬೇಗ ಮುಗಿಯುತ್ತೆ ಅಂತ ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಇದು ಇರಾನ್ ಅಮೆರಿಕ ಅಧ್ಯಕ್ಷ ಟ್ರಂಪ್ ರನ್ನ ಲೇವಡಿ ಮಾಡಿದೆ. ಟ್ರಂಪ್ ಮಾಡ್ತಿರೋದೆಲ್ಲ ಬರೀ ಥಿಯೇಟರ್ ಡಿಪ್ಲೊಮೆಸಿ ಅಂತ ಇರಾನ್ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಘಾಲಿಬಾಫ್ ಹೇಳಿದ್ದಾರೆ. ಮಾತುಕತೆ ನೆಪದಲ್ಲಿ ಟ್ರಂಪ್ ಪದೇ ಪದೇ ಯೂಟರ್ನ್ ಹೊಡಿತಿದ್ದಾರೆ. ದೊಡ್ಡ ದಾಳಿ ಮಾಡ್ತೀವಿ, ಆದ್ರೆ ಸ್ವಲ್ಪ ತಡೀರಿ, ಅವರು ಮಾತುಕತೆಗೆ ಬರ್ತಿದ್ದಾರೆ ಅಂತ ಟ್ರಂಪ್ ನಾಟಕ ಮಾಡ್ತಿದ್ದಾರೆ. ಇದೇ ಥಿಯೇಟರ್ ಡಿಪ್ಲೊಮೆಸಿ ಅಂತ ಘಾಲಿಬಾಫ್ ಕಿಡಿಕಾರಿದ್ದಾರೆ. ಬೆದರಿಕೆ ಹಾಕೋದು, ಸುಳ್ಳು ಭರವಸೆ ಕೊಡೋದು ಮತ್ತು ಫೇಕ್ ನ್ಯೂಸ್ ಹಬ್ಬಿಸೋದು ಟ್ರಂಪ್ರ ಫೇಲ್ಡ್ ಸ್ಟ್ರಾಟಜಿ ಅಂದಿದ್ದಾರೆ. ಇರಾನ್ ಅಮೆರಿಕ ಮತ್ತು ಇಸ್ರೇಲ್ಗೆ ಬಿಗ್ ಶಾಕ್ ಕೊಡೋಕೆ ಮುಂದಾಗಿದೆ. ಹಾರ್ಮುಜ್ ಜಲಸಂಧಿಯಲ್ಲಿ ಅಮೆರಿಕ, ಇಸ್ರೇಲ್ ಹಾಗೂ ಶತ್ರು ದೇಶಗಳ ಹಡಗುಗಳನ್ನ ಬ್ಯಾನ್ ಮಾಡೋಕೆ ಪ್ಲಾನ್ ಮಾಡಿದೆ. ಇದಕ್ಕಾಗಿ ಇರಾನ್ ಸಂಸದೀಯ ಸಮಿತಿ ಹೊಸ ಡ್ರಾಫ್ಟ್ ಬಿಲ್ ಅನ್ನ ಪರಿಶೀಲನೆ ಮಾಡ್ತಿದೆ. ರೂಲ್ಸ್ ಬ್ರೇಕ್ ಮಾಡಿ ಈ ಜಲಸಂಧಿಗೆ ಬಂದ್ರೆ ದಂಡ ಹಾಕೋಕೆ ಈ ಬಿಲ್ನಲ್ಲಿ ಅವಕಾಶ ಇದೆ. ಅಂದ್ರೆ ಆ ಹಡಗಿನಲ್ಲಿರೋ ಸರಕಿನ ಮೌಲ್ಯದ 20% ದಂಡ ವಿಧಿಸೋ ಪ್ರಸ್ತಾಪ ಇದೆ. ಸದ್ಯ ಈ ಬಿಲ್ ಅನ್ನ ತಜ್ಞರ ಪರಿಶೀಲನೆಗಾಗಿ ಕಳಿಸಲಾಗಿದೆ ಅಂತ ಇರಾನ್ ಸಂಸದರೊಬ್ಬರು ಮಾಹಿತಿ ಕೊಟ್ಟಿದ್ದಾರೆ. ಯುಎಇ ಈಗ ಇಸ್ರೇಲ್ಗೆ ಶಾಕ್ ಕೊಟ್ಟಿದೆ. ಗಾಜಾ ಪಟ್ಟಿಯಲ್ಲಿ ಇಸ್ರೇಲ್ ನಡೆಸುತ್ತಿರೋ ಸೇನಾ ಕಾರ್ಯಾಚರಣೆಗೆ ಯುಎಇ ಸೇರಿ ಒಟ್ಟು 8 ಮುಸ್ಲಿಂ ಮೆಜಾರಿಟಿ ದೇಶಗಳು ತೀವ್ರ ಖಂಡನೆ ವ್ಯಕ್ತಪಡಿಸಿವೆ. ದಾಳಿಯಿಂದ ಗಾಜಾದಲ್ಲಿ ಸಂಘರ್ಷ ನಿಲ್ಲಿಸಲು ಅಮೆರಿಕ ಅಧ್ಯಕ್ಷ ಟ್ರಂಪ್ ಮುಂದಿಟ್ಟಿರೋ ಪೀಸ್ ಪ್ಲಾನ್ಗೆ ಅಡ್ಡಿಯಾಗುತ್ತೆ ಅಂತ ಎಚ್ಚರಿಕೆ ನೀಡಿ ಜಂಟಿ ಹೇಳಿಕೆ ಬಿಡುಗಡೆ ಮಾಡಿವೆ. ಯುಎಇ ಜೊತೆ ಪಾಕಿಸ್ತಾನ, ಕತಾರ್, ಜೋರ್ಡನ್, ಇಂಡೋನೇಷ್ಯಾ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಈಜಿಪ್ಟ್ ದೇಶಗಳ ವಿದೇಶಾಂಗ ಸಚಿವರು ಈ ಘೋಷಣೆಗೆ ಸಹಿ ಹಾಕಿದ್ದಾರೆ. ಈ ಮೂಲಕ ಇಸ್ರೇಲ್ ಜೊತೆ ಉತ್ತಮ ಸಂಬಂಧ ಇರೋ ಯುಎಇ ಹಾಗೆ ಇಸ್ರೇಲ್ ಅನ್ನ ಸದಾ ಟೀಕೆ ಮಾಡೋ ಟರ್ಕಿ ಅಂತ ದೇಶಗಳು ಈಗ ಒಟ್ಟಾಗಿ ಇಸ್ರೇಲ್ ವಿರುದ್ಧ ನಿಂತಂತಾಗಿದೆ. ಇನ್ನು ಗಾಜಾವನ್ನ ಪುನಃ ನಿರ್ಮಾಣ ಮಾಡೋಕೆ ಟ್ರಂಪ್ ರೂಪಿಸಿರೋ ಗಾಜಾ ಪೀಸ್ ಪ್ಲಾನ್ ಈಗ ನಿಧಾನವಾಗಿ ಪ್ರಗತಿ ಕಾಣ್ತಿದೆ. ಇದೀಗ ಪ್ಲಾನ್ ಭಾಗವಾಗಿ ಸ್ಥಾಪನೆ ಮಾಡಲಾಗೋ ಇಂಟರ್ನ್ಯಾಷನಲ್ ಸ್ಟೆಬಿಲೈಸೇಷನ್ ಫೋರ್ಸ್ಗೆ ಸೇರೋಕೆ ಉಗಾಂಡ ದೇಶ ಮುಂದಾಗಿದೆ. ಗಾಜಾದಲ್ಲಿ ತಮ್ಮ ಸೇನೆಯನ್ನ ನಿಯೋಜಿಸೋಕೆ ಉಗಾಂಡದ ಸಂಸತ್ತು ಅನುಮೋದನೆ ನೀಡಿದೆ. ಇನ್ನು ಮಿಡ್ಲ್ ಈಸ್ಟ್ ಮತ್ತೆ ಉದ್ವಿಗ್ನಗೊಂಡಿರೋದ್ರಿಂದ ತೈಲ ಬೆಲೆ ಏರಿಕೆಯಾಗಿದೆ. ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮಲ್ಲಿ ಪ್ರತಿ ಬ್ಯಾರೆಲ್ ಬ್ರೆಂಟ್ ಕ್ರೂಡ್ ಆಯಿಲ್ ಬೆಲೆ $83 ದಾಟಿತ್ತು. ಇನ್ನೊಂದ್ ಕಡೆ ಮಿಡ್ಲ್ ಈಸ್ಟ್ನಿಂದ ಅಮೆರಿಕಾಗೆ ಭಾರೀ ಪ್ರಮಾಣದ ಕಚ್ಚಾ ತೈಲ ಹೋಗ್ತಿದೆ ಅನ್ನೋ ಮಾಹಿತಿ ಸಿಕ್ಕಿದೆ. ವರದಿಗಳ ಪ್ರಕಾರ ಆಗಸ್ಟ್ನಲ್ಲಿ ಪ್ರತಿದಿನ ಅಮೆರಿಕಾಗೆ 6 ಲಕ್ಷ ಬ್ಯಾರೆಲ್ ರಫ್ತಾಗಿದೆ. ಇರಾನ್ ಯುದ್ಧದ ನಂತರ ಇದೇ ಫಸ್ಟ್ ಟೈಮ್ ಈ ಲೆವೆಲ್ನಲ್ಲಿ ತೈಲ ರಫ್ತು ಆಗ್ತಿರೋದು. ಇದಕ್ಕೆ ಮೇನ್ ರೀಸನ್ ಸುಯೇಜ್ ಕಾಲುವೆ ಮಾರ್ಗದಲ್ಲಿನ ಬದಲಾವಣೆ. ಕೆಂಪು ಸಮುದ್ರದಲ್ಲಿ ಹೌತಿಗಳ ಕಾಟಕ್ಕೆ ಸೌದಿ ತನ್ನ ತೈಲ ರಫ್ತನ್ನ ಸುಯೇಜ್ ಕಾಲುವೆ ರೂಟ್ಗೆ ಶಿಫ್ಟ್ ಮಾಡಿದೆ. ಈ ರೂಟ್ನಿಂದ ಏಷ್ಯಾಕ್ಕಿಂತ ಅಮೆರಿಕಾಗೆ ಹೋಗೋದು ಈಸಿ. ಹೀಗಾಗಿ ಸೌದಿ ತೈಲ ಫುಲ್ ಅಮೆರಿಕ ಪಾಲಾಗ್ತಿದೆ. ಇದರಿಂದ ಸೌದಿ ತೈಲ ಸಿಗದೆ ಕಂಗಾಲಾಗಿರೋ ಏಷ್ಯಾ ದೇಶಗಳು ಈಗ ಅನಿವಾರ್ಯವಾಗಿ ಅಮೆರಿಕದ ತೈಲದ ಮೊರೆ ಹೋಗಿವೆ. ಈಗಾಗಲೇ ತೈಲ ತರೋಕೆ ಏಷ್ಯಾದಿಂದಲೇ 24 ಬೃಹತ್ ಹಡಗುಗಳು ಅಮೆರಿಕಾದತ್ತ ಹೊರಟಿವೆ ಅಂತ ವರದಿ ಹೇಳಿದೆ. ಇನ್ನೊಂದು ಕಡೆ ಹಾರ್ಮುಜ್ ಸಂಬಂಧ ಇರಾನ್, ಒಮಾನ್ ಮಾಡ್ಕೊಳ್ತಿರೋ ಒಪ್ಪಂದದ ಮಾತುಕತೆ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ.
ಹಾರ್ಮುಜ್ ಭಾಗದಲ್ಲಿ ಸಂಚರಿಸೋ ಕಾರ್ಗೋ ಹಡಗುಗಳ ಮೇಲೆ ಅದರಲ್ಲಿರೋ ವಸ್ತುಗಳ ಬೆಲೆ ಆಧರಿಸಿ 5% ಶುಲ್ಕ ವಸೂಲಿ ಮಾಡೋಕೆ ಇರಾನ್ ಬೇಡಿಕೆ ಇಟ್ಟಿದೆ. ಒಮಾನ್ ಕೂಡ 3% ಶುಲ್ಕ ಕೇಳ್ತಿದೆ. ಈ ತರ ಎರಡೂ ದೇಶಗಳು ಪ್ರಪೋಸಲ್ ರೆಡಿ ಮಾಡ್ತಿವೆ ಅಂತ ವರದಿಯಾಗಿದೆ. ಆದ್ರೆ ಇರಾನ್ನ ಈ ಪ್ರಸ್ತಾವನೆ ಜಾರಿಗೆ ತರೋಕೆ ಸಾಧ್ಯವೇ ಇಲ್ಲ ಅಂತ ಹಡಗು ಉದ್ಯಮದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಅಮೆರಿಕ ಹಾರ್ಮುಜ್ ಮಾರ್ಗದಲ್ಲಿ ಸಂಚರಿಸೋ ವಾಣಿಜ್ಯ ಹಡಗುಗಳಿಗೆ ಯಾವುದೇ ಟೋಲ್ ಹಾಕಬಾರದು ಅಂತೇಳಿ ಪಟ್ಟು ಹಿಡ್ತಿದೆ. ಹೀಗಾಗಿ ಇರಾನ್ನ ಈ ಟೋಲ್ ಸಿಸ್ಟಮ್ ವರ್ಕ್ ಆಗಲ್ಲ ಅನ್ನೋ ವಿಶ್ಲೇಷಣೆ ನಡೆಯುತ್ತಿದೆ. ಶ್ರೀಲಂಕಾ ನೇವಿ 11 ಜನ ಭಾರತೀಯ ಮೀನುಗಾರರನ್ನ ಅರೆಸ್ಟ್ ಮಾಡಿದೆ. ತಮಿಳುನಾಡಿನ ರಾಮೇಶ್ವರಂನಿಂದ ಮೀನುಗಾರಿಕೆಗೆ ಹೋಗಿದ್ದ ಇವರ ಬೋಟ್ ಶ್ರೀಲಂಕಾದಲ್ಲಿ ಸಮುದ್ರದ ದಂಡೆಗೆ ಅಪ್ಪಳಿಸಿತ್ತು. ನೆಡುಂತೀವು ಬಳಿ ಗುರುವಾರ ಈ ಘಟನೆಯಾಗಿತ್ತು. ಹೀಗೆ ಅಪಾಯಕ್ಕೆ ಸಿಲುಕಿದ್ದ 11 ಮೀನುಗಾರರನ್ನ ಶ್ರೀಲಂಕಾ ನೌಕಾಪಡೆ ರಕ್ಷಣೆ ಮಾಡಿ ಬಳಿಕ ವಶಕ್ಕೆ ಪಡೆದಿದೆ ಅಂತ ಗೊತ್ತಾಗಿದೆ. ಮೀನುಗಾರಿಕೆಗೆ ಮ್ಯಾಂಡೇಟರಿ ಟೋಕನ್ ಅಂದ್ರೆ ಪರ್ಮಿಷನ್ ಇಲ್ಲದೆ ಇವರೆಲ್ಲ ಸಮುದ್ರಕ್ಕಿಳಿದಿದ್ರು ಎನ್ನಲಾಗ್ತಿದೆ. ಇನ್ನು ಬಂಧಿತರನ್ನ ಸೇಫ್ ಆಗಿ ವಾಪಸ್ ಕರೆತರುವಂತೆ ತಮಿಳುನಾಡು ಸಿಎಂ ವಿಜಯ್ ಕೇಂದ್ರಕ್ಕೆ ಒತ್ತಾಯಿಸಿದ್ದಾರೆ. ಅಂದಹಾಗೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಶ್ರೀಲಂಕಾಗೆ ಭೇಟಿ ನೀಡಿದ್ದ ಮರುದಿನವೇ ಈ ಘಟನೆ ನಡೆದಿದೆ. ನಮ್ಮ ಮೀನುಗಾರರು ಹಾಗೂ ಬೋಟ್ಗಳನ್ನ ಆದಷ್ಟು ಬೇಗ ರಿಲೀಸ್ ಮಾಡಿ ಅಂತ ಮಿಸ್ರಿ ಲಂಕಾ ನಾಯಕರನ್ನ ಕೇಳ್ಕೊಂಡಿದ್ರು. ಈಗ ಮತ್ತೆ ಈ ತರ ಆಗಿದೆ. ಪಾಕಿಸ್ತಾನ ತನ್ನ ಆಂತರಿಕ ಸಮಸ್ಯೆಗಳನ್ನ ಭಾರತದ ತಲೆಗೆ ಕಟ್ಟೋ ಕೆಲಸ ಮಾಡಿದೆ. ಭಾರತ ಪಾಕಿಸ್ತಾನ ವಿರುದ್ಧ ಆಪರೇಷನ್ ಸಿಂಧೂರ್ 2.0 ಸಂಚು ನಡೆಸುತ್ತದೆ ಅಂತ ಪಾಕ್ ಪ್ರಧಾನಿ ಶೆಹಬಾಜ್ ಷರೀಫ್ರ ರಾಜಕೀಯ ಸಲಹೆಗಾರ ರಾಣಾ ಸನಾವುಲ್ಲಾ ಆರೋಪಿಸಿದ್ದಾನೆ. ಪಿಒಕೆಯಲ್ಲಿ ಎಲೆಕ್ಷನ್ ವಿರೋಧಿಸಿ ನಡೆಯುತ್ತಿರೋ ಪ್ರತಿಭಟನೆಗಳೆಲ್ಲ ಆಪರೇಷನ್ ಸಿಂಧೂರ್ 2.0 ಪ್ಲಾನ್ನ ಭಾಗ ಅಂತ ಹೇಳಿದ್ದಾರೆ. ಪಾಕ್ ಚಾನೆಲ್ ಒಂದಕ್ಕೆ ಕೊಟ್ಟಿರೋ ಇಂಟರ್ವ್ಯೂನಲ್ಲಿ ಅವರು ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಪಿಒಕೆಯಲ್ಲಿನ ಎಲೆಕ್ಷನ್ ನಿಲ್ಲಿಸೋಕೆ ಟ್ರೈ ಮಾಡ್ತಿದೆ. ಯಾಕಂದ್ರೆ ಇದರ ಹಿಂದೆ ಸಿಂಧೂರ್ 2 ಸಪೋರ್ಟರ್ಸ್ ಇದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಇದಕ್ಕೆ ಯಾವುದೇ ಸಾಕ್ಷಿ ಕೊಟ್ಟಿಲ್ಲ. ಜೊತೆಗೆ ಈಗ ನಾವು ಯಶಸ್ವಿಯಾಗಿ ಎಲೆಕ್ಷನ್ ಮಾಡ್ತಿರೋದಕ್ಕೆ ಆ ಆಪರೇಷನ್ ಸಿಂಧೂರ್ 2.0 ಪ್ಲಾನ್ ಫ್ಲಾಪ್ ಆಗಿದೆ. ಚುನಾವಣೆ ನಡೆಸಿ ನಮ್ಮ ಶತ್ರು ಮೋದಿಯವರ ಆಪರೇಷನ್ ಸಿಂಧೂರ್ 2.0 ಅಜೆಂಡಾ ವಿಫಲಗೊಳಿಸಿದ್ವಿ ಅಂತ ಹೇಳ್ಕೊಂಡಿದ್ದಾರೆ. ಅಂದಹಾಗೆ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಜಾಯಿಂಟ್ ಅವಾಮಿ ಆಕ್ಷನ್ ಕಮಿಟಿ ಪ್ರತಿಭಟನೆ ನಡುವಲ್ಲೇ 2 ಹಂತಗಳ ಚುನಾವಣೆ ಪೂರ್ಣಗೊಂಡಿದೆ. ಇನ್ನು ಆಗಸ್ಟ್ 11ಕ್ಕೆ ಕೊನೆ ಹಂತದ ಚುನಾವಣೆ ನಡೆಯಲಿದೆ. ಇನ್ನು ದಿಲ್ಲಿಲಿ ಭಾರತ ಮತ್ತು ಚೀನಾ ಮಧ್ಯೆ ಗಡಿ ವಿಚಾರವಾಗಿ ಮಾತುಕತೆ ನಡೆದಿದೆ. ಗಡಿ ನಿರ್ವಹಣೆ ಹಾಗೂ ಗಡಿ ಸಹಕಾರದ ಬಗ್ಗೆ ಎರಡೂ ದೇಶಗಳು ರಿವ್ಯೂ ಮಾಡಿವೆ. ಹಾಗೆ ನದಿ ನೀರಿನ ಡೇಟಾ ಶೇರ್ ಮಾಡೋ ಬಗ್ಗೆ ಡಿಸ್ಕಸ್ ಮಾಡಿವೆ ಅಂತ ವಿದೇಶಾಂಗ ಇಲಾಖೆ ತಿಳಿಸಿದೆ. ಯುಕ್ರೇನ್ ರಷ್ಯಾ ಮೇಲೆ ಭೀಕರ ಡ್ರೋನ್ ದಾಳಿ ಮಾಡಿದೆ. ರಾತ್ರೋರಾತ್ರಿ ರಷ್ಯಾದ ಆಯಿಲ್ ಫೆಸಿಲಿಟಿಯನ್ನ ಟಾರ್ಗೆಟ್ ಮಾಡಿದೆ. ಯುಕ್ರೇನ್ನ ಫ್ರಂಟ್ ಲೈನ್ನಿಂದ ಬರೋಬ್ಬರಿ 1300 ಕಿಲೋಮೀಟರ್ ಒಳಗೆ ನುಗ್ಗಿ ರಷ್ಯಾದ ಬಾಷ್ಕಿರಿಯಾದಲ್ಲಿರೋ ರಿಫೈನರಿಗೆ ಹೊಡೆದಿದೆ. ಹಾಗೆ ಯುಕ್ರೇನ್ ಗಡಿಯಿಂದ ಸುಮಾರು 700 ಕಿಲೋಮೀಟರ್ ದೂರದಲ್ಲಿರೋ ಯಾರಾಸ್ಲಾವುಲ್ ಪ್ರದೇಶದ ಮತ್ತೊಂದು ರಿಫೈನರಿ ಮೇಲೂ ದಾಳಿ ಮಾಡಲಾಗಿದೆ. ಕಪ್ಪು ಸಮುದ್ರದಲ್ಲಿ ಗಸ್ತು ತಿರುಗುತ್ತಿದ್ದ ರಷ್ಯಾದ ಮಿಲಿಟರಿ ಬೋಟ್ಗಳ ಮೇಲೂ ದಾಳಿ ಮಾಡಿದ್ದೇವೆ ಅಂತ ಉಕ್ರೇನ್ ಅಧ್ಯಕ್ಷ ಜೆಲೆನ್ಸ್ಕಿ ತಿಳಿಸಿದ್ದಾರೆ. ಯುಕ್ರೇನ್ನ 605 ಡ್ರೋನ್ಗಳನ್ನು ಹೊಡೆದಾಕಿದ್ದೇವೆ ಅಂತ ರಷ್ಯಾದ ರಕ್ಷಣಾ ಸಚಿವಾಲಯ ತಿಳಿಸಿದೆ. ಇನ್ನು ಉತ್ತರ ಕೊರಿಯಾ ಮತ್ತೆ ಹೊಸ ಕ್ಷಿಪಣಿ ಉಡಾವಣೆ ಮಾಡಿದೆ. ಕೊರಿಯನ್ ಪೆನಿನ್ಸುಲಾದ ಪೂರ್ವ ಸಮುದ್ರ ಅಂದ್ರೆ ಜಪಾನ್ ಕಡೆಗೆ ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಹಾರಿಸಿ ಟೆಸ್ಟ್ ಮಾಡಿದೆ. ದಕ್ಷಿಣ ಕೊರಿಯಾ ಸೇನೆ ಈ ಮಾಹಿತಿ ನೀಡಿದೆ. ಅಲ್ಲದೆ ನಮ್ಮ ಸೇನೆ ಕಂಪ್ಲೀಟ್ ಅಲರ್ಟ್ ಆಗಿದೆ. ಅಮೆರಿಕ ಮತ್ತು ಜಪಾನ್ ಹತ್ರ ಮಾಹಿತಿ ಶೇರ್ ಮಾಡ್ತಿದ್ದೇವೆ ಅಂತ ತಿಳಿಸಿದೆ. ಜಪಾನ್ ಸರ್ಕಾರ ಕೂಡ ಇದನ್ನ ಕನ್ಫರ್ಮ್ ಮಾಡಿದೆ. ಇನ್ನು ಆಗಸ್ಟ್ 17ರಂದು ಅಮೆರಿಕ ದಕ್ಷಿಣ ಕೊರಿಯಾ ಸಮರಾಭ್ಯಾಸ ನಡೆಯಲಿದ್ದು ಅದರ ನಡುವೆ ಈ ಬೆಳವಣಿಗೆ ಆಗಿದೆ. ಅಮೆರಿಕದಲ್ಲಿ ಹುಟ್ಟೋ ಮಕ್ಕಳಿಗೆ ಆಟೋಮ್ಯಾಟಿಕ್ ಆಗಿ ಸಿಟಿಜನ್ಶಿಪ್ ಸಿಗೋ ರೂಲ್ಸ್ನ ಕಟ್ ಮಾಡೋಕೆ ಅಧ್ಯಕ್ಷ ಟ್ರಂಪ್ 2 ಹೊಸ ಆರ್ಡರ್ಸ್ಗೆ ಸಹಿ ಹಾಕಿದ್ದಾರೆ. ಜೂನ್ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಟ್ರಂಪ್ಗೆ ಇದೇ ವಿಚಾರದಲ್ಲಿ ಶಾಕ್ ಕೊಟ್ಟಿತ್ತು. ಆದ್ರೆ ಈಗ ಕೋರ್ಟ್ ತೀರ್ಪನ್ನ ಬೈಪಾಸ್ ಮಾಡೋಕೆ ಈ ಹೊಸ ಆರ್ಡರ್ ಪಾಸ್ ಮಾಡಿದ್ದಾರೆ. ಮೊದಲ ಆರ್ಡರ್ ಪ್ರಕಾರ ವಿದೇಶಿ ಉಗ್ರ ಸಂಘಟನೆಗಳ ಮೆಂಬರ್ಸ್, ಬೇರೆ ದೇಶದ ಪರ ಲಾಬಿ ಮಾಡೋರು, ಶತ್ರುಗಳು ಹಾಗೂ ವಿದೇಶಿ ಸರ್ಕಾರಿ ಉದ್ಯೋಗಿಗಳ ಮಕ್ಕಳಿಗೆ ಸಿಟಿಜನ್ಶಿಪ್ ಸಿಗಲ್ಲ. ಎರಡನೇ ಆರ್ಡರ್ನಲ್ಲಿ ಬರ್ತ್ ಟೂರಿಸಂ ಅಂದ್ರೆ ಅಮೆರಿಕ ಸಿಟಿಜನ್ಶಿಪ್ ಬೇಕು ಅಂತಾನೆ ಪ್ರೆಗ್ನೆಂಟ್ ಮಹಿಳೆಯರು ಅಲ್ಲಿಗೆ ಹೋಗಿ ಡೆಲಿವರಿ ಮಾಡಿಸ್ಕೊಳ್ಳೋದನ್ನ ಬ್ಯಾನ್ ಮಾಡಲಾಗಿದೆ. ಈ ಬಗ್ಗೆ ಮಾತನಾಡಿರೋ ಟ್ರಂಪ್, ಸುಪ್ರೀಂ ಕೋರ್ಟ್ ತೀರ್ಪು ತುಂಬಾ ಬೇಸರ ತರಿಸಿದೆ. ಸಿಟಿಜನ್ಶಿಪ್ ಅನ್ನೋದು ಅಂತರ್ಯುದ್ಧದ ನಂತರ ಗುಲಾಮರ ಮಕ್ಕಳಿಗಾಗಿ ತಂದಿತ್ತು. ಆದ್ರೆ ಈಗ ಜನ ಇದನ್ನ ಬಿಸ್ನೆಸ್ ಮಾಡ್ಕೊಳ್ತಿದ್ದಾರೆ. ಇದನ್ನ ನಾವು ಬಿಡಲ್ಲ ಅಂತ ಗುಡುಗಿದ್ದಾರೆ. ಡೇಟಾ ಪ್ರಕಾರ ವರ್ಷಕ್ಕೆ ಅಮೆರಿಕದಲ್ಲಿ ಹುಟ್ಟೋ 3.5ರಿಂದ 3.6 ಮಿಲಿಯನ್ ಮಕ್ಕಳಲ್ಲಿ ಸುಮಾರು 20,000ದಿಂದ 26,000 ಮಕ್ಕಳು ಬರ್ತ್ ಟೂರಿಸಂ ಮೂಲಕ ಜನಿಸ್ತವೆ. ಸದ್ಯಕ್ಕೆ ಈ ಹೊಸ ರೂಲ್ಸ್ನಿಂದ ಅಮೆರಿಕದಲ್ಲಿರೋ H1B ವರ್ಕ್ ಮತ್ತು ಸ್ಟಡಿ ವೀಸಾದಲ್ಲಿರೋ ಇಂಡಿಯನ್ಸ್ಗೆ ಯಾವುದೇ ಎಫೆಕ್ಟ್ ಆಗಲ್ಲ. ಆದರೆ ವಿಸಿಟರ್ ವೀಸಾದಲ್ಲಿ ಹೋಗೋ ಪ್ರೆಗ್ನೆಂಟ್ ಮಹಿಳೆಯರನ್ನ ಹೆಚ್ಚು ಪರಿಶೀಲನೆ ಮಾಡಲಾಗುತ್ತೆ. ಥಾಯ್ಲೆಂಡ್ನ ಶಾಲೆಯೊಂದರಲ್ಲಿ ಗುಂಡಿನ ದಾಳಿಯಾಗಿದೆ. ಇದೇ ಶಾಲೆಯ ವಿದ್ಯಾರ್ಥಿಯೊಬ್ಬ ಏಕಾಏಕಿ ಗುಂಡಿನ ದಾಳಿ ನಡೆಸಿದ್ದಾನೆ. ಪರಿಣಾಮ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಸೇರಿ ಒಟ್ಟು 7 ಜನ ಸಾವನ್ನಪ್ಪಿದ್ದಾರೆ. 15ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ.
ನಾಂತಬುರಿ ಪ್ರಾಂತ್ಯದಲ್ಲಿರೋ ಶಾಲೆಯಲ್ಲಿ ಈ ಘಟನೆಯಾಗಿದೆ. ಇನ್ನು ದಾಳಿ ನಡೆಸಿದ ಬಳಿಕ ಆ ವಿದ್ಯಾರ್ಥಿ ತನ್ನ ಜೀವವನ್ನು ಕೊನೆಯಾಗಿಸಿಕೊಂಡಿದ್ದಾನೆ ಅಂತ ಅಲ್ಲಿನ ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಈ ದಾಳಿ ಯಾಕೆ ಆಯಿತು ಅನ್ನೋ ಬಗ್ಗೆ ತನಿಖೆ ನಡೆಸಲಾಗ್ತಿದೆ. ಇನ್ನು ಈ ವರ್ಷದ ಜನವರಿಯಿಂದ ಜೂನ್ ತಿಂಗಳ ನಡುವೆ ಒಟ್ಟು 3,323 ಭಾರತೀಯ ಪ್ರಜೆಗಳನ್ನ ಕೆನಡಾ ಗಡೀಪಾರು ಮಾಡಿದೆ. ಈ ಅವಧಿಯಲ್ಲಿ ಕೆನಡಾದಿಂದ ಅತಿ ಹೆಚ್ಚು ಗಡೀಪಾರು ಆಗಿರೋ ವಿದೇಶಿಗರಲ್ಲಿ ಭಾರತೀಯರೇ ಹೆಚ್ಚಿದ್ದಾರೆ ಅಂತ ಗೊತ್ತಾಗಿದೆ. ಕೆನಡಾ ಬಾರ್ಡರ್ ಸರ್ವಿಸಸ್ ಏಜೆನ್ಸಿ ಸಿಬಿಎಸ್ಎ ರಿಲೀಸ್ ಮಾಡಿರೋ ಡೇಟಾದಿಂದ ಈ ಮಾಹಿತಿ ಸಿಕ್ಕಿದೆ. ಸದ್ಯ ಗಡೀಪಾರು ಯಾಕೆ ಮಾಡಲಾಯಿತು ಅನ್ನೋದ್ರ ಬಗ್ಗೆ ಕೆನಡಾ ಮಾಹಿತಿ ನೀಡಿಲ್ಲ. ಭಾರತದ ಯುವ ಚೆಸ್ ತಾರೆ ಆರ್ ಪ್ರಜ್ಞಾನಂದ ದೊಡ್ಡ ಸಾಧನೆ ಮಾಡಿದ್ದಾರೆ. ತಮ್ಮ ಚೊಚ್ಚಲ ಸೇಂಟ್ ಲೂಯಿಸ್ ರ್ಯಾಪಿಡ್ ಅಂಡ್ ಬ್ಲಿಸ್ ಟೈಟಲ್ ಗೆದ್ದಿದ್ದಾರೆ. ಅಮೆರಿಕಾದಲ್ಲಿ ನಡೆದ ಈ ಟೂರ್ನಿಲಿ ಬರೋಬ್ಬರಿ 23.5 ಪಾಯಿಂಟ್ಸ್ ಪಡೆದು ಚಾಂಪಿಯನ್ ಆಗಿದ್ದಾರೆ. ಇದರಿಂದ ಪ್ರಜ್ಞಾನಂದ ಈ ವರ್ಷದ ಕೊನೆಗೆ ನಡೆಯೋ ಗ್ರ್ಯಾಂಡ್ ಫಿನಾಲೆಗೆ ಹೋಗೋ ಚಾನ್ಸಸ್ ಕೂಡ ದಟ್ಟವಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಸುತ್ತು ಜಗತ್ತು. ಇನ್ನು ವಿಡಿಯೋ ಕೆಳಗೆ ಜಾಯಿನ್ ಆಪ್ಷನ್ ಇದೆ, ಆಸಕ್ತರು ಜಾಯಿನ್ ಆಗ್ಬೋದು. ಇದರಿಂದ ನಿಮಗೆ ವಿಶೇಷ ವಿಡಿಯೋಗಳು ಸಿಗುತ್ತೆ, ಹಾಗೆ ನಮ್ಮ ತಂಡಕ್ಕೆ ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಬಹುದು. ಹೀಗೆ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.